ಆತ್ಮೀಯ ವಿದ್ಯಾರ್ಥಿಗಳೇ, 9ನೇ ತರಗತಿಯ ವಿಜ್ಞಾನ ವಿಷಯದ ಅಧ್ಯಾಯ 2 ನಮ್ಮ ಸುತ್ತಲಿನ ದ್ರವ್ಯವು ಶುದ್ಧವೇ ಘಟಕದ ಮಧ್ಯದಲ್ಲಿರುವ ಮತ್ತು ಅಭ್ಯಾಸದ ಪ್ರಶ್ನೋತ್ತರಗಳು. ಪುಟ ಸಂಖ್ಯೆ 22. ವಸ್ತು ಎಂದರೇನು? ದ್ರವ್ಯದ ಶುದ್ಧ ರೂಪವನ್ನು ವಸ್ತು ಎನ್ನುತ್ತೇವೆ, ಅಥವಾ ಒಂದೇ ರೀತಿಯ ಘಟಕಾಂಶವನ್ನು ಹೊಂದಿದ್ದರೆ ಅದನ್ನು ಶುದ್ಧ ವಸ್ತು ಎಂದು ಕರೆಯುತ್ತೇವೆ. ಸಮರೂಪ ಮತ್ತು ಅಸಮರೂಪ ಮಿಶ್ರಣಗಳಿಗಿರುವ ವ್ಯತ್ಯಾಸವನ್ನು ಪಟ್ಟಿ ಮಾಡಿ. ಸಮರೂಪ ಮಿಶ್ರಣಗಳು ಏಕರೂಪ ಸಂಯೋಜನೆ ಹೊಂದಿರುವ ಮಿಶ್ರಣಗಳನ್ನು ಸಮರೂಪ ಮಿಶ್ರಣ ಎನ್ನುತ್ತೇವೆ. ಅಸಮರೂಪ ಮಿಶ್ರಣಗಳು ವಿಭಿನ್ನ ಘಟಕಾಂಶಗಳನ್ನು ಹೊಂದಿದ್ದು ಭೌತಿಕವಾಗಿ ನಿರ್ದಿಷ್ಟ ಭಾಗಗಳನ್ನೊಳಗೊಂಡ ಮಿಶ್ರಣಗಳನ್ನು ಅಸಮರೂಪ ಮಿಶ್ರಣಗಳು ಎನ್ನುತ್ತೇವೆ. ಸಮರೂಪ ಮಿಶ್ರಣಗಳಿಗೆ ಉದಾಹರಣೆಗಳು ನೀರಿನಲ್ಲಿ ಉಪ್ಪು ಮತ್ತು ನೀರಿನಲ್ಲಿ ಸಕ್ಕರೆ. ಅಸಮರೂಪ ಮಿಶ್ರಣಗಳಿಗೆ ಉದಾಹರಣೆ ಸೋಡಿಯಂ ಕ್ಲೋರೈಡ್ ಮತ್ತು ಕಬ್ಬಿಣ ಚೂರಿನ ಮಿಶ್ರಣ, ಉಪ್ಪು ಮತ್ತು ಸಲ್ಫರ್ನ ಮಿಶ್ರಣ, ತೈಲ ಮತ್ತು ನೀರಿನ ಮಿಶ್ರಣಗಳು. ಸಮರೂಪ ಮಿಶ್ರಣಗಳು ಏಕರೂಪ ಸಂಯೋಜನೆಯನ್ನು ಹೊಂದಿರುತ್ತವೆ. ಅಸಮರೂಪ ಮಿಶ್ರಣಗಳು ಅಸಮರೂಪ ಸಂಯೋಜನೆಯನ್ನು ಹೊಂದಿರುತ್ತವೆ. ಪುಟ ಸಂಖ್ಯೆ 27. ಉದಾಹರಣೆಗಳೊಂದಿಗೆ ಸಮರೂಪ ಮತ್ತು ಅಸಮರೂಪ ಮಿಶ್ರಣಗಳ ನಡುವಿನ ವ್ಯತ್ಯಾಸ ತಿಳಿಸಿ. ಸಮರೂಪ ಮಿಶ್ರಣಗಳು ಅಸಮರೂಪ ಮಿಶ್ರಣಗಳು ಏಕರೂಪ ಸಂಯೋಜನೆ ಹೊಂದಿವೆ, ಅಸಮರೂಪ ಸಂಯೋಜನೆಯನ್ನು ಹೊಂದಿವೆ. ಉದಾಹರಣೆ ನೀರಿನಲ್ಲಿ ಉಪ್ಪು, ನೀರಿನಲ್ಲಿ ಸಕ್ಕರೆ. ಉದಾಹರಣೆ ಸೋಡಿಯಂ ಕ್ಲೋರೈಡ್ ಮತ್ತು ಕಬ್ಬಿಣ ಚೂರಿನ ಮಿಶ್ರಣ, ಉಪ್ಪು ಮತ್ತು ಸಲ್ಫರ್ನ ಮಿಶ್ರಣ, ತೈಲ ಮತ್ತು ನೀರಿನ ಮಿಶ್ರಣಗಳು. ಕಲಿಲ, ದ್ರಾವಣ ಮತ್ತು ನಿಲಂಬಿತ ಮಿಶ್ರಣ ಪರಸ್ಪರ ಹೇಗೆ ಭಿನ್ನವಾಗಿವೆ? ದ್ರಾವಣಗಳು ನೀರು ಪ್ಲಸ್ ಸಕ್ಕರೆ, ನಿಲಂಬಿತ ಮಿಶ್ರಣ ನೀರು ಪ್ಲಸ್ ಸುಣ್ಣದ ಪುಡಿ, ಕಲಿಲಗಳು ನೀರು ಪ್ಲಸ್ ಹಾಲು. ಸಮರೂಪ ಮಿಶ್ರಣ, ಅಸಮರೂಪ ಮಿಶ್ರಣ, ಅಸಮರೂಪ ಮಿಶ್ರಣ. ಕಣಗಳು ಬರಿಗಣ್ಣಿನಿಂದ ಕಾಣುವುದಿಲ್ಲ, ಕಣಗಳು ಬರಿಗಣ್ಣಿನಿಂದ ನೋಡಬಹುದು. ಕಣಗಳ ಗಾತ್ರವು ಬರಿಗಣ್ಣಿನಿಂದ ನೋಡಲಾಗದಷ್ಟು ಸಣ್ಣದಾಗಿದೆ. ಬೆಳಕಿನ ಕಿರಣ ಚದುರಿಸುವುದಿಲ್ಲ, ಪಥ ಕಾಣುವುದಿಲ್ಲ. ಬೆಳಕಿನ ಕಿರಣ ಚದುರಿಸುತ್ತದೆ, ಪಥ ಕಾಣುತ್ತದೆ. ಬೆಳಕಿನ ಕಿರಣ ಚದುರಿಸುತ್ತದೆ, ಪಥ ಕಾಣುತ್ತದೆ. ದ್ರಾವ್ಯದ ಕಣಗಳು ತಳ ಸೇರುವುದಿಲ್ಲ, ಆದ್ದರಿಂದ ದ್ರಾವಣ ಸ್ಥಿರ. ದ್ರಾವ್ಯದ ಕಣಗಳು ತಳದಲ್ಲಿ ಸಂಗ್ರಹವಾಗುತ್ತದೆ, ಆದ್ದರಿಂದ ದ್ರಾವಣ ಅಸ್ಥಿರ. ದ್ರಾವ್ಯದ ಕಣಗಳು ತಳ ಸೇರುವುದಿಲ್ಲ, ಆದ್ದರಿಂದ ದ್ರಾವಣ ಸ್ಥಿರ. ಬೇರ್ಪಡಿಸಲು ಸಾಧ್ಯವಿಲ್ಲ. ಸೋಸುವಿಕೆಯಿಂದ ಬೇರ್ಪಡಿಸಬಹುದು, ಬೇರ್ಪಡಿಸಲು ಸಾಧ್ಯವಿಲ್ಲ. ದ್ರಾವಣಗಳು ದ್ರಾವಣ ದ್ರಾವ್ಯ ಪ್ಲಸ್ ದ್ರಾವಕ. ನಿಲಂಬಿತ ಮಿಶ್ರಣ ಮಾಧ್ಯಮ ನಿಲಂಬಿತ ಸ್ಥಿತಿಯಲ್ಲಿರುತ್ತದೆ. ಕಲಿಲಗಳು ಕಣಗಳು ಇಡೀ ದ್ರಾವಣದಲ್ಲಿ ಏಕರೂಪವಾಗಿ ಹರಡಿಕೊಂಡಿರುತ್ತವೆ. ಒಂದು ಪರ್ಯಾಪ್ತ ದ್ರಾವಣವನ್ನು ತಯಾರಿಸಲು 36 ಗ್ರಾಂ ಸೋಡಿಯಂ ಕ್ಲೋರೈಡ್ ಅನ್ನು 100 ಗ್ರಾಂ ನೀರಿನಲ್ಲಿ 293 ಕೆಲ್ವಿನ್ ತಾಪದಲ್ಲಿ ವಿಲೀನಗೊಳಿಸಬೇಕು. ಇದೇ ತಾಪದಲ್ಲಿ ಆ ದ್ರಾವಣದ ಸಾರತೆಯನ್ನು ಕಂಡುಹಿಡಿಯಿರಿ. ದ್ರಾವ್ಯದ ರಾಶಿ ಉಪ್ಪು 36 ಗ್ರಾಂ, ದ್ರಾವಕದ ರಾಶಿ ನೀರು 100 ಗ್ರಾಂ. ನಾವು ತಿಳಿದಿರುವಂತೆ ದ್ರಾವಣದ ರಾಶಿ ದ್ರಾವ್ಯದ ರಾಶಿ ಪ್ಲಸ್ ದ್ರಾವಕದ ರಾಶಿ. 36 ಗ್ರಾಂ ಪ್ಲಸ್ 100 ಗ್ರಾಂ 136 ಗ್ರಾಂ. ದ್ರಾವಣದ ರಾಶಿಯ ಶೇಕಡಾವಾರು ನೋಡಿದಾಗ ದ್ರಾವಣದ ರಾಶಿಯ ಶೇಕಡಾವಾರು ಸೂತ್ರ ದ್ರಾವ್ಯದ ರಾಶಿ ಡಿವೈಡೆಡ್ ಬೈ ದ್ರಾವಣದ ರಾಶಿ ಇಂಟು 100. 36 ಡಿವೈಡೆಡ್ ಬೈ 136 ಇಂಟು 100 26.47%. ಪುಟ ಸಂಖ್ಯೆ 29. ಈ ಕೆಳಗಿನವುಗಳನ್ನು ಭೌತ ಮತ್ತು ರಾಸಾಯನಿಕ ಬದಲಾವಣೆಗಳೆಂದು ವಿಂಗಡಿಸಿ. ಮರಗಳನ್ನು ಕಡಿಯುವುದು ಭೌತ ಬದಲಾವಣೆ. ತವೆಯಲ್ಲಿ ಬೆಣ್ಣೆಯನ್ನು ಕರಗಿಸುವುದು ಭೌತ ಬದಲಾವಣೆ. ತುಕ್ಕು ಹಿಡಿಯುತ್ತಿರುವ ಕಬ್ಬಿಣದ ಬೀರು ರಾಸಾಯನಿಕ ಬದಲಾವಣೆ. ನೀರನ್ನು ಕುದಿಸಿ ಆವಿಯಾಗಿಸುವುದು ಭೌತ ಬದಲಾವಣೆ. ನೀರಿನಲ್ಲಿ ವಿದ್ಯುತ್ ಪ್ರವಾಹ ಹಾಯಿಸುವುದು ಮತ್ತು ನೀರನ್ನು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅನಿಲಗಳಾಗಿ ವಿಭಜನೆಗೊಳಿಸುವುದು ರಾಸಾಯನಿಕ ಬದಲಾವಣೆ. ನೀರಿನಲ್ಲಿ ಸಾಮಾನ್ಯ ಉಪ್ಪನ್ನು ಅಥವಾ ಅಡಿಗೆ ಉಪ್ಪನ್ನು ವಿಲೀನಗೊಳಿಸುವುದು ಭೌತ ಬದಲಾವಣೆ. ಹಣ್ಣುಗಳಿಂದ ರಾಸಾಯನ ಮಾಡುವುದು ಭೌತ ಬದಲಾವಣೆ. ಕಾಗದ ಮತ್ತು ಮರವನ್ನು ದಹಿಸುವುದು ರಾಸಾಯನಿಕ ಬದಲಾವಣೆ. ನಿಮ್ಮ ಸುತ್ತಲೂ ಇರುವ ವಸ್ತುಗಳನ್ನು ಶುದ್ಧ ವಸ್ತುಗಳು ಅಥವಾ ಮಿಶ್ರಣಗಳೆಂದು ಪ್ರತ್ಯೇಕಿಸಲು ಪ್ರಯತ್ನಿಸಿ. ಶುದ್ಧ ವಸ್ತುಗಳು ನೀರು, ಉಪ್ಪು, ಸಕ್ಕರೆ. ಅಶುದ್ಧ ವಸ್ತುಗಳು ಉಪ್ಪು, ನೀರು, ಮಣ್ಣು, ಕಟ್ಟಿಗೆ, ಗಾಳಿ, ತಂಪು ಪಾನೀಯ, ರಬ್ಬರ್, ಹಾಲು, ಬೆಣ್ಣೆ, ಬಟ್ಟೆ, ಆಹಾರ ಇತ್ಯಾದಿ. ಅಭ್ಯಾಸಗಳು. ಪುಟ ಸಂಖ್ಯೆ 34. ಟೀ ಮಾಡಲು ನೀವು ಅನುಸರಿಸುವ ಹಂತಗಳನ್ನು ಬರೆಯಿರಿ. ದ್ರಾವಣ, ದ್ರಾವಕ, ದ್ರಾವ್ಯ, ವಿಲೀನ,
ಕರಗುವ, ಕರಗದ, ಶೋಧಿತ ಮತ್ತು ಶೇಷ ಪದಗಳನ್ನು ಬಳಸಿ. ಒಂದು ಪಾತ್ರೆಯಲ್ಲಿ ದ್ರಾವಕ ನೀರನ್ನು ತೆಗೆದುಕೊಂಡು ಕಾಸುವುದು. ಕಾಸುವಾಗ ದ್ರವ್ಯಗಳಾದ ಸಕ್ಕರೆ ಮತ್ತು ಟೀ ಎಲೆಗಳನ್ನು ಸೇರಿಸುವುದು. ಸಕ್ಕರೆ, ಟೀ ಪುಡಿ, ಸಾರ ದ್ರಾವಕದಲ್ಲಿ ಕರಗಲು ಪ್ರಾರಂಭಿಸುವುದು. ಹಾಲು ವಿಲೀನಗೊಳಿಸುವುದು. ಕರಗದ ಟೀ ಎಲೆಗಳನ್ನು ಸೋಸುವಿಕೆಯಿಂದ ಶೇಷದ ರೂಪದಲ್ಲಿ ಹೊರತೆಗೆಯುವುದು. ಟೀ ದ್ರಾವಣ ಕುಡಿಯಲು ಸಿದ್ಧವಾಗುವುದು. ವಿವಿಧ ತಾಪಮಾನಗಳಲ್ಲಿ 4 ವಿವಿಧ ವಸ್ತುಗಳ ವಿಲೀನತೆಯನ್ನು ಪ್ರಜ್ಞಾ ಪರೀಕ್ಷಿಸಿದಳು ಮತ್ತು ಕೆಳಗೆ ಕೊಟ್ಟಿರುವ ದತ್ತಾಂಶವನ್ನು ಸಂಗ್ರಹಿಸಿದಳು. ಪರ್ಯಾಪ್ತ ದ್ರಾವಣವಾಗಲು 100 ಗ್ರಾಂ ನೀರಿನಲ್ಲಿ ವಿಲೀನವಾಗಿರುವ ವಸ್ತುವನ್ನು ಗ್ರಾಂಗಳಲ್ಲಿ ನೀಡಿದ್ದು ಈ ಕೆಳಗಿನ ಕೋಷ್ಟಕದಲ್ಲಿ ಫಲಿತಾಂಶ ನೀಡಲಾಗಿದೆ. ವಿಲೀನಗೊಳಿಸಿದ ವಸ್ತುಗಳು ಪೊಟ್ಯಾಸಿಯಂ ನೈಟ್ರೇಟ್, ಸೋಡಿಯಂ ಕ್ಲೋರೈಡ್, ಪೊಟ್ಯಾಸಿಯಂ ಕ್ಲೋರೈಡ್, ಅಮೋನಿಯಂ ಕ್ಲೋರೈಡ್. ತಾಪಮಾನ ಕೆಲ್ವಿನ್ಗಳಲ್ಲಿ 283, 293, 313, 333, 353. ವಿಲೀನತೆ 21%, ಪೊಟ್ಯಾಸಿಯಂ ನೈಟ್ರೇಟ್ 21, 32, 62, 106, 167. ಸೋಡಿಯಂ ಕ್ಲೋರೈಡ್ 36, 36, 36, 37, 37. ಪೊಟ್ಯಾಸಿಯಂ ಕ್ಲೋರೈಡ್ 35, 35, 40, 46, 54. ಅಮೋನಿಯಂ ಕ್ಲೋರೈಡ್ 24, 37, 41, 55, 66. 313 ಕೆಲ್ವಿನ್ನಲ್ಲಿ 50 ಗ್ರಾಂ ನೀರಿನಲ್ಲಿ ಪೊಟ್ಯಾಸಿಯಂ ನೈಟ್ರೇಟ್ ಪರ್ಯಾಪ್ತ ದ್ರಾವಣ ಉತ್ಪಾದಿಸಲು ಎಷ್ಟು ರಾಶಿಯ ಪೊಟ್ಯಾಸಿಯಂ ನೈಟ್ರೇಟ್ ಅಗತ್ಯವಿದೆ? ಪ್ರಜ್ಞಾ 313 ಕೆಲ್ವಿನ್ನಲ್ಲಿ 100 ಗ್ರಾಂ ನೀರಿನಲ್ಲಿ ಪೊಟ್ಯಾಸಿಯಂ ನೈಟ್ರೇಟ್ ಪರ್ಯಾಪ್ತ ದ್ರಾವಣವನ್ನು ತಯಾರಿಸಲು ಬೇಕಾಗುವ ಪೊಟ್ಯಾಸಿಯಂ ನೈಟ್ರೇಟ್ ದ್ರವ್ಯರಾಶಿ 62 ಗ್ರಾಂ. 313 ಕೆಲ್ವಿನ್ನಲ್ಲಿ 50 ಗ್ರಾಂ ನೀರಿನಲ್ಲಿ ಪೊಟ್ಯಾಸಿಯಂ ನೈಟ್ರೇಟ್ ಪರ್ಯಾಪ್ತ ದ್ರಾವಣ ಉತ್ಪಾದಿಸಲು ಬೇಕಾಗುವ ಪೊಟ್ಯಾಸಿಯಂ ನೈಟ್ರೇಟ್ ದ್ರವ್ಯರಾಶಿ K is equal to 62/100 into 50 ಗ್ರಾಂ is equal to 31 ಗ್ರಾಂ. ಪ್ರಜ್ಞಾ 353 ಕೆಲ್ವಿನ್ನಲ್ಲಿ ನೀರಿನಲ್ಲಿ ಪೊಟ್ಯಾಸಿಯಂ ಕ್ಲೋರೈಡ್ ಪರ್ಯಾಪ್ತ ದ್ರಾವಣವನ್ನು ತಯಾರಿಸಿದಳು ಮತ್ತು ದ್ರಾವಣವನ್ನು ಕೊಠಡಿ ತಾಪಮಾನಕ್ಕೆ ತಂಪಾಗಲು ಬಿಟ್ಟಳು. ದ್ರಾವಣ ತಂಪಾದಂತೆ ಅವಳು ಏನನ್ನು ಗಮನಿಸಬಹುದು ವಿವರಿಸಿ. ಪೊಟ್ಯಾಸಿಯಂ ಕ್ಲೋರೈಡ್ ಹರಳು ಉಂಟಾಗುವುದನ್ನು ಗಮನಿಸಿದಳು. ತಾಪ ಕಡಿಮೆಯಾದಂತೆ ಪೊಟ್ಯಾಸಿಯಂ ಕ್ಲೋರೈಡ್ನ ವಿಲೀನತೆಯ ಪ್ರಮಾಣ ಕೂಡ ಕಡಿಮೆಯಾಗುತ್ತದೆ. 293 ಕೆಲ್ವಿನ್ನಲ್ಲಿ ಪ್ರತಿಯೊಂದು ಉಪ್ಪಿನ ವಿಲೀನತೆಯನ್ನು ಕಂಡುಹಿಡಿಯಿರಿ. ಈ ತಾಪಮಾನದಲ್ಲಿ ಯಾವ ಲವಣವು ಗರಿಷ್ಠ ವಿಲೀನತೆಯನ್ನು ಹೊಂದಿದೆ? ಲವಣ 293 ಕೆಲ್ವಿನ್ನಲ್ಲಿ 100 ಗ್ರಾಂ ನೀರಿನಲ್ಲಿ ವಿಲೀನತೆಯ ಪ್ರಮಾಣ ಪೊಟ್ಯಾಸಿಯಂ ನೈಟ್ರೇಟ್ 32, ಸೋಡಿಯಂ ಕ್ಲೋರೈಡ್ 36, ಪೊಟ್ಯಾಸಿಯಂ ಕ್ಲೋರೈಡ್ 35, ಅಮೋನಿಯಂ ಕ್ಲೋರೈಡ್ 37. ಅಮೋನಿಯಂ ಕ್ಲೋರೈಡ್ ಲವಣವು ಗರಿಷ್ಠ ವಿಲೀನತೆಯನ್ನು ಹೊಂದಿದೆ. ಲವಣದ ವಿಲೀನತೆಯ ಮೇಲೆ ತಾಪಮಾನದ ಬದಲಾವಣೆಯ ಪರಿಣಾಮ ಏನು? ತಾಪ ಕಡಿಮೆಯಾದಂತೆ ಲವಣದ ವಿಲೀನತೆಯ ಪ್ರಮಾಣ ಕೂಡ ಕಡಿಮೆಯಾಗುತ್ತದೆ. ತಾಪ ಹೆಚ್ಚಾದಂತೆ ಲವಣದ ವಿಲೀನತೆಯ ಪ್ರಮಾಣ ಕೂಡ ಹೆಚ್ಚಾಗುತ್ತದೆ. ಕೆಳಗಿನವುಗಳನ್ನು ಉದಾಹರಣೆಗಳೊಂದಿಗೆ ವಿವರಿಸಿ. ಪರ್ಯಾಪ್ತ ದ್ರಾವಣ ಯಾವುದೇ ನಿರ್ದಿಷ್ಟ ತಾಪಮಾನದಲ್ಲಿ ತಾನು ವಿಲೀನಗೊಳಿಸಿಕೊಳ್ಳಬಹುದಾದಷ್ಟು ದ್ರಾವ್ಯವನ್ನು ವಿಲೀನಗೊಳಿಸಿಕೊಂಡಿರುವ ದ್ರಾವಣಕ್ಕೆ ಸಂತೃಪ್ತ ಅಥವಾ ಪರ್ಯಾಪ್ತ ದ್ರಾವಣ ಎನ್ನುವರು. ಅಥವಾ ಒಂದು ನಿರ್ದಿಷ್ಟ ತಾಪದಲ್ಲಿ ಇನ್ನಷ್ಟು ದ್ರಾವ್ಯವನ್ನು ವಿಲೀನಗೊಳಿಸಿಕೊಳ್ಳಲು ಸಾಧ್ಯವಾಗದ ದ್ರಾವಣಕ್ಕೆ ಸಂತೃಪ್ತ ದ್ರಾವಣ ಅಥವಾ ಪರ್ಯಾಪ್ತ ದ್ರಾವಣ ಎನ್ನುವರು. ಶುದ್ಧ ವಸ್ತು ಯಾವುದಾದರೂ ವಸ್ತುವನ್ನು ಶುದ್ಧವೆಂದರೆ ಆ ವಸ್ತುವಿನಲ್ಲಿರುವ ಘಟಕಾಂಶಗಳು ಒಂದೇ ರೀತಿಯ ರಾಸಾಯನಿಕ ಸ್ವಭಾವವನ್ನು ಗುಣವನ್ನು ಹೊಂದಿದೆ ಎಂದರ್ಥ. ಶುದ್ಧ ವಸ್ತುವು ಒಂದೇ ರೀತಿಯ ಕಣಗಳನ್ನು ಹೊಂದಿರುತ್ತದೆ. ಉದಾಹರಣೆ ಉಪ್ಪು, ಸಕ್ಕರೆ, ನೀರು ಇತ್ಯಾದಿ. ಕಲೀಲ ಸಮರೂಪವಲ್ಲದ ಮಿಶ್ರಣವಾಗಿದ್ದು ಅದರಲ್ಲಿ ಇರುವ ಕಣಗಳ ಗಾತ್ರ ಬರಿಗಣ್ಣಿಗೆ ಕಾಣದಷ್ಟು ಸೂಕ್ಷ್ಮವಾಗಿದ್ದು ಆದರೆ ಬೆಳಕನ್ನು ಚದುರಿಸುವಷ್ಟು ದೊಡ್ಡದಾದ ಕಣಗಳನ್ನು ಹೊಂದಿರುವ ಮಿಶ್ರಣವನ್ನು ಕಲೀಲ ಅಥವಾ ಕಲೀಲಗಳ ದ್ರಾವಣ ಎನ್ನುವರು. ಉದಾಹರಣೆ ಹಾಲು. ನಿಲಂಬನ ಅಸಮರೂಪ ವ್ಯವಸ್ಥೆಯಲ್ಲಿ ಘನ ವಸ್ತುಗಳು ದ್ರವ ವಸ್ತುವಿನಲ್ಲಿ ಚದುರಿರುತ್ತವೆ. ಇದನ್ನು ನಿಲಂಬಿತ ಮಿಶ್ರಣ ಎನ್ನುವರು. ಒಂದು ನಿಲಂಬಿತ ಮಿಶ್ರಣವು ಅಸಮರೂಪ ಮಿಶ್ರಣವಾಗಿದ್ದು ಅದರಲ್ಲಿ ದ್ರಾವ್ಯದ ಕಣಗಳು ದ್ರಾವಣದಲ್ಲಿ ವಿಲೀನಗೊಂಡಿರುವುದಿಲ್ಲ, ಆದರೆ ಇಡೀ ಮಾಧ್ಯಮದಲ್ಲಿ ನಿಲಂಬಿತ ಸ್ಥಿತಿಯಲ್ಲಿರುತ್ತವೆ. ನಿಲಂಬಿತ ಮಿಶ್ರಣದ ಕಣಗಳು ಬರಿಗಣ್ಣಿಗೆ ಕಾಣಿಸುತ್ತವೆ. ಉದಾಹರಣೆ ಸೀಮೆಯ ಸುಣ್ಣದ ಚೂರುಗಳು ಮತ್ತು ನೀರಿನ ಮಿಶ್ರಣ. ಕೆಳಗಿನ ಪ್ರತಿಯೊಂದು ಸಮರೂಪ ಅಥವಾ ಸಮರೂಪವಲ್ಲದ ಮಿಶ್ರಣ ಎಂದು ವಿಂಗಡಿಸಿ. ಸೋಡಾ ನೀರು, ಮರ, ಗಾಳಿ, ಮಣ್ಣು, ವಿನೆಗರ್, ಸೋಸಿದ ಟೀ. ಸಮರೂಪ ಮಿಶ್ರಣ ಸೋಡಾ ನೀರು, ಗಾಳಿ, ವಿನೆಗರ್.
ಸಮರೂಪವಲ್ಲದ ಮಿಶ್ರಣ ಮರ, ಮಣ್ಣು, ಸೋಸಿದ ಟೀ. ನಿಮಗೆ ನೀಡಿರುವ ಬಣ್ಣರಹಿತ ದ್ರವ ಶುದ್ಧ ನೀರು ಎಂದು ನೀವು ಹೇಗೆ ದೃಢಪಡಿಸುವಿರಿ? ಎಲ್ಲಾ ದ್ರವಗಳು ನಿರ್ದಿಷ್ಟ ಕುದಿಯು ಬಿಂದು ಹೊಂದಿರುತ್ತವೆ. ಶುದ್ಧ ನೀರಿನ ಕುದಿಯು ಬಿಂದು 100 ಡಿಗ್ರಿ ಸೆಲ್ಸಿಯಸ್ ಆಗಿರುತ್ತದೆ. ನಮಗೆ ಕೊಟ್ಟಿರುವ ಬಣ್ಣರಹಿತ ದ್ರವ ಶುದ್ಧ ನೀರು 100 ಡಿಗ್ರಿ ಸೆಲ್ಸಿಯಸ್ ತಾಪಕ್ಕಿಂತ ಕಡಿಮೆ ಅಥವಾ ಹೆಚ್ಚಿನ ತಾಪದಲ್ಲಿ ಕುದಿಯಲು ಪ್ರಾರಂಭಿಸಿದರೆ ಶುದ್ಧವಲ್ಲ. ಶುದ್ಧ ನೀರಿನ ಕುದಿಯು ಬಿಂದು 100 ಡಿಗ್ರಿ ಸೆಲ್ಸಿಯಸ್ ತಾಪದಲ್ಲಿ ಕುದಿಯಲು ಪ್ರಾರಂಭಿಸುತ್ತದೆ. ಆದುದರಿಂದ ದ್ರವದ ಕುದಿಯು ಬಿಂದು ಗಮನಿಸಿ ನಮಗೆ ನೀಡಿರುವ ಬಣ್ಣರಹಿತ ದ್ರವ ಶುದ್ಧ ನೀರು ಅಥವಾ ಅಲ್ಲ ಎಂದು ತೀರ್ಮಾನಿಸಬಹುದು. ಈ ಕೆಳಗಿನ ಯಾವ ವಸ್ತುಗಳು ಶುದ್ಧ ವಸ್ತು ವರ್ಗಕ್ಕೆ ಸೇರುತ್ತವೆ? ಮಂಜುಗಡ್ಡೆ, ಹಾಲು, ಕಬ್ಬಿಣ, ಹೈಡ್ರೋಕ್ಲೋರಿಕ್ ಆಮ್ಲ, ಕ್ಯಾಲ್ಸಿಯಂ ಆಕ್ಸೈಡ್, ಪಾದರಸ, ಇಟ್ಟಿಗೆ, ಮರ, ಗಾಳಿ. ಶುದ್ಧ ವಸ್ತುಗಳು ಮಂಜುಗಡ್ಡೆ, ಕಬ್ಬಿಣ, ಪಾದರಸ, ಹೈಡ್ರೋಕ್ಲೋರಿಕ್ ಆಮ್ಲ, ಕ್ಯಾಲ್ಸಿಯಂ ಆಕ್ಸೈಡ್. ಕೆಳಗಿನ ಮಿಶ್ರಣಗಳ ನಡುವೆ ದ್ರಾವಣಗಳನ್ನು ಗುರುತಿಸಿ. ಮಣ್ಣು, ಸಮುದ್ರ ನೀರು, ಗಾಳಿ, ಕಲ್ಲಿದ್ದಲು, ಸೋಡಾ ನೀರು. ದ್ರಾವಣಗಳು ಸಮುದ್ರ ನೀರು, ಗಾಳಿ, ಸೋಡಾ ನೀರು. ಈ ಕೆಳಗಿನ ಯಾವುವು ಟಿಂಡಾಲ್ ಪರಿಣಾಮವನ್ನು ಪ್ರದರ್ಶಿಸುತ್ತವೆ? ಉಪ್ಪಿನ ದ್ರಾವಣ, ಹಾಲು, ತಾಮ್ರದ ಸಲ್ಫೇಟ್ ದ್ರಾವಣ, ಪಿಷ್ಟದ ದ್ರಾವಣ. ಟಿಂಡಾಲ್ ಪರಿಣಾಮವನ್ನು ಪ್ರದರ್ಶಿಸುವ ದ್ರಾವಣಗಳು ಹಾಲು ಮತ್ತು ಪಿಷ್ಟದ ದ್ರಾವಣ. ಕೆಳಗಿನವುಗಳನ್ನು ಧಾತುಗಳು, ಸಂಯುಕ್ತಗಳು ಮತ್ತು ಮಿಶ್ರಣಗಳೆಂದು ವರ್ಗೀಕರಿಸಿ. ಧಾತುಗಳು ಸೋಡಿಯಂ, ಬೆಳ್ಳಿ, ಸೀಸ, ಸಿಲಿಕಾನ್. ಸಂಯುಕ್ತಗಳು ಕ್ಯಾಲ್ಸಿಯಂ ಕಾರ್ಬೋನೇಟ್, ಮೀಥೇನ್, ಕಾರ್ಬನ್ ಡೈಆಕ್ಸೈಡ್. ಮಿಶ್ರಣಗಳು ಮಣ್ಣು, ಸಕ್ಕರೆ ದ್ರಾವಣ, ಕಲ್ಲಿದ್ದಲು, ಗಾಳಿ, ಸಾಬೂನು, ರಕ್ತ. ಈ ಕೆಳಗಿನವುಗಳಲ್ಲಿ ಯಾವುವು ರಾಸಾಯನಿಕ ಬದಲಾವಣೆಗಳು? ಸಸ್ಯದ ಬೆಳವಣಿಗೆ, ಕಬ್ಬಿಣ ತುಕ್ಕು ಹಿಡಿಯುವಿಕೆ, ಆಹಾರವನ್ನು ಬೇಯಿಸುವುದು, ಆಹಾರ ಜೀರ್ಣಿಸುವಿಕೆ, ಮೇಣದ ದಹನ ಕ್ರಿಯೆ. ಇವುಗಳು ರಾಸಾಯನಿಕ ಬದಲಾವಣೆಗಳಾಗಿವೆ. ಧನ್ಯವಾದಗಳು.